ಶಿರಸಿಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ಪದಾಧಿಕಾರಿಗಳ ಸಮಾವೇಶದಲ್ಲಿ ಸಾಧಕ ಕೃಷಿಕ ದುರುಗಪ್ಪ ಆಚಾರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಶಿರಸಿ ನಗರದ ಅಂಬೇಡ್ಕರ್ ಭವನದಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆಯ ಅಡಿ ನಡೆಯುವ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟಗಳ ಪದಾಧಿಕಾರಿಗಳ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಉಪೇಂದ್ರ ಪೈ, ಮನ ಹಾಗೂ ಮನೆ ಬೆಳಗುವ ಸಂಸ್ಥೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಧರ್ಮಸ್ಥಳ ಯೋಜನೆ ಕೇವಲ ಹಣಕಾಸಿನ ವಹಿವಾಟು ಮಾಡುವುದಿಲ್ಲ, ಬದಲಿಗೆ ಮಹಿಳೆಯರ ಬಲವರ್ಧನೆ ಜೊತೆಗೆ ಅನೇಕ ಸೇವಾ ಕಾರ್ಯ ಕೂಡ ಮಾಡುತ್ತಿದೆ ಎಂದು ಹೇಳಿದರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗಳನ್ನು ಫಲಾನುಭವಿಗಳಾಗಿ ಹೊರಡುವ ಜೊತೆಯಲ್ಲಿ ಅನೇಕ ಸೇವಾ ಕಾರ್ಯಗಳಿರ್ತಕ್ಕಂಥ ಎಲ್ಲ ವಿಭಾಗದ ಸೇವಾ ಕಾರ್ಯ ಮಾಡಲು 4 ಯೂನಿವರ್ಸಿಟಿ ಹೋಗಿ ಕೊಟ್ಟಿದ್ದಾರೆ. ಹಾಗೆ ಸುಮಾರು 15 ವರ್ಷಗಳಿಂದ ನಿರಂತರವಾಗಿ ಕೃಷಿಯಲ್ಲಿ ತಾನು ಆರ್ಥಿಕವಾಗಿ ವ್ಯವಸ್ಥೆ ನೀಡುವುದರ ಮುಖಾಂತರ ಇವತ್ತು ಮಹಿಳೆಯರು ಸಬಲೀಕರಣರಾಗಬೇಕು, ಮಹಿಳೆಯರು ಕೂಡ ಪುರುಷನ ಸಮಾನವಾಗಿ ತಾನು ಕೂಡ ಆದಾಯವನ್ನು ಗಳಿಸುವ ಜೊತೆಯಲ್ಲಿ ಕುಟುಂಬವನ್ನು ನಿರ್ವಹಣೆಯನ್ನು ಮಾಡಬೇಕಂತಕ್ಕಂಥ ಆ ಪೂರ್ವ ಯೋಜಿತ ಅನೇಕ ಹಿಂದಿನ ವರ್ಷಗಳಿಂದ ಇದೇ ವೇಳೆ ದುರುಗಪ್ಪ ಆಚಾರ್ಯವರಿಗೆ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಉತ್ತಮ ಕೃಷಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ದುರುಗಪ್ಪ ಆಚಾರಿ, ಧರ್ಮಸ್ಥಳ ಸಂಸ್ಥೆಯ ಬಗ್ಗೆ ಅಪಪ್ರಚಾರ ಮಾಡಲಾಗುತ್ತಿದೆ. ಅದನ್ನು ನಂಬಿದರೆ ನಮ್ಮ ಬದುಕು ಹಾದಿ ತಪ್ಪುತ್ತದೆ. ಸಾಯುವ ನಿರ್ಧಾರ ಮಾಡಿದ್ದ ನನಗೆ ಬದುಕು ನೀಡಿದ SSLC ಪಾಸಾಗದ ನಾನು ಇಂದು 5-6 ವಿಶ್ವವಿದ್ಯಾಲಯಕ್ಕೆ ಪಾಠ ಮಾಡಲು ಹೋಗುತ್ತೇನೆ ಎಂದರೆ ಧರ್ಮಸ್ಥಳ ಕಾರಣ ಎಂದರು. ಆಮೇಲೆ ಅವ್ರ ಮನೆ ಕೆಲಸಕ್ಕೂ ಹೋಗ್ಬೇಕಾಗೋ ಸ್ಥಿತಿಯೂ ಬರ್ತದೆ. ಅದಕ್ಕಾಗಿ ನಾನು ದಯವಿಟ್ಟು ಅವರಿಗೆ ಅನುಭವದ ಕಲಿತಿಂದ ಹೇಳ್ತಾರೋ ಅಥವಾ ಯಾರು ಹೇಳ್ಕೊಟ್ಟು ಮಾತ್ರ ಹೇಳ್ತಾರೋ ಗೊತ್ತಿಲ್ಲ, ಮೀಟರ್ ಬಡ್ಡಿ ಒಂದು ವಾರಕ್ಕೆ ಮೀಟರ್ ಬಡ್ಡಿ 1,24,000 ರೂಪಾಯಿ ಬಡ್ಡಿ ಬರ್ತದೆ. ಅದರಿಂದ 14% ಒಳಗೆ 59 ಪೈಸೆ 3 ರೂಪಾಯಿ ಬರ್ತದೆ. ಯಾವ ಒಂದು ಕೊಟ್ಟರೆ ಧರ್ಮಸ್ಥಳ ಕ್ಲಿಯರಿಟಿ ಕೊಡ್ತಾರೆ, ನಮಗೆ ಯಾವ ಬಡ್ಡಿ ಕ್ಲಿಯರಿಟಿ ಕೊಡ್ತಾರೆ. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ, ಜಿಲ್ಲಾ ನಿರ್ದೇಶಕ ಎ ಬಾಬು ನಾಯ್ಕ್, ಜಿಲ್ಲಾ ಜನಜಾಗೃತಿ ವೇದಿಕೆ ಸ್ಥಾಪಕಾಧ್ಯಕ್ಷ ವಿವೇಕಾನಂದ ರಾಯ್ಕರ್, ಉಪಾಧ್ಯಕ್ಷೆ ಗೌರಿ ನಾಯ್ಕ್, ಸಂಧ್ಯಾ ಕುರುಡೇಕರ್, ಯೋಜನಾಧಿಕಾರಿ ರಾಘವೇಂದ್ರ ಮೊದಲಾದವರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.